ನಾನು ಮುಂದಿನ ಚುನಾವಣೆಗೆ ಸ್ಪರ್ಧಿಸಲ್ಲ. ನಟ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಘೋಷಣೆಯನ್ನ ಮಾಡಿರುವಂತದ್ದು. ನಾನು ಮುಂದಿನ ಚುನಾವಣೆಗೆ ಸ್ಪರ್ಧಿಸಲ್ಲ. ನಟ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಘೋಷಣೆಯನ್ನ ಮಾಡಿರುವಂತದ್ದು. 2 ಸಲ ಚುನಾವಣೆಗೆ ನಿಂತಿದ್ದೇನೆ, ಅಷ್ಟೇ ಸಾಕು. ಪಕ್ಷದವರು ಕರೆದ್ರೆ ಸಮಯ ಮಾಡಿಕೊಂಡು ಪಕ್ಷ ಸಂಘಟನೆಯನ್ನ ಮಾಡ್ತೇನೆ. ಇದು ನನ್ನ ನಿರ್ಧಾರ. ಯಾರೊಂದಿಗೂ ಕೂಡ ಚರ್ಚೆಯನ್ನ ಮಾಡಲಿಲ್ಲ. ಶಿವಣ್ಣ ಹಾಗೂ ಸಹೋದರ ಮಧು ಅವರಿಗೂ ಕೂಡ ಹೇಳಿಲ್ಲ. ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಹೇಳಿಕೆಯನ್ನ ನೀಡಿರುವಂತದ್ದು. ನಾನು ಮುಂದಿನ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಲ್ಲ. ನಟ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಘೋಷಣೆಯನ್ನ ಮಾಡಿದ್ದಾರೆ. 2 ಸಲ ಚುನಾವಣೆಗೆ ನಿಂತಿದ್ದೇನೆ, ಅಷ್ಟೇ ಸಾಕು. ಸಮಯ ಮಾಡಿಕೊಂಡು ಪಕ್ಷ ಸಂಘಟನೆಯನ್ನ ಮಾಡ್ತೇನೆ. ಇದು ನನ್ನ ನಿರ್ಧಾರ. ಯಾರೊಂದಿಗೂ ಕೂಡ ಈ ಬಗ್ಗೆ ನಾನು ಚರ್ಚೆಯನ್ನ ಮಾಡಲಿಲ್ಲ. ಶಿವಣ್ಣ ಹಾಗೂ ಸಹೋದರ ಮಧು ಅವರಿಗೂ ಕೂಡ ನಾನು ಹೇಳಲಿಲ್ಲ. ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಹೇಳಿಕೆಯನ್ನ ನೀಡಿರುವಂತದ್ದು. ಬರಬೇಕು ಇಲ್ಲಿಗೆ ಅಂತ ಹೇಳ್ತಾ ಇದ್ದೆ. ಬಟ್ ಅಷ್ಟರೊಳಗೆ ನಮ್ಮ ಶಿವಣ್ಣ ಅವರ ಆರೋಗ್ಯ ಹದಗೆಟ್ಟಿದ್ದರಿಂದ ನಾನು ಅವ್ರ ಜೊತೆಗಿದ್ದು ಈ ಕಡೆಗೆ ಅಷ್ಟು ಗಮನ ಕೊಡೋಕ್ಕಾಗಲಿಲ್ಲ. ಏನೇ ಆದರೂ ನಾನು ನಿಮ್ಮ ಜೊತೆಗೆ ಎಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳಕ್ಕೆ ಬರ್ತೀನಿ. ಇನ್ನು ಮುಂದೆ ನಾನು ಯಾವುದೇ ಎಲೆಕ್ಷನ್ನಿಗೂ ನಿಲ್ಲಲ್ಲ. ಆದರೆ ನಾನು ಇಲ್ಲಿದ್ದು ನಿಮ್ಮ ಜೊತೆಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ. ನಾನು ನಿಮ್ಮೆಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ ಆಗುತ್ತೆ. ಎಲ್ಲ ನಗುಮುಖ ಇದೆ ಇವತ್ತು. ತುಂಬ ಖುಷಿ. ಇನ್ನು ಮುಂದೆ ನಾನು ಯಾವುದೇ ಎಲೆಕ್ಷನ್ನಿಗೂ ನಿಲ್ಲಲ್ಲ. ಆದರೆ ನಾನು ಇಲ್ಲಿದ್ದು ನಿಮ್ಮ ಜೊತೆಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ. ನಾನು ನಿಮ್ಮೆಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ ಆಗುತ್ತೆ. ಎಲ್ಲ ನಗುಮುಖ ಇದೆ ಇವತ್ತು. ತುಂಬ ಖುಷಿ. ನಾನು ಬರಬೇಕು ಇಲ್ಲಿಗೆ ಅಂತ ಹೇಳ್ತಾ ಇದ್ದೆ. ಬಟ್ ಅಷ್ಟರೊಳಗೆ ನಮ್ಮ ಶಿವಣ್ಣ ಅವರ ಆರೋಗ್ಯ